ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನಡೆ ನಮ್ಮ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವಿರಾಮಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಹಣವನ್ನ ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವ ತರ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಬೇಕು, ಅಂದ್ರೆ ಆ ಸಂಸ್ಥೆ ಯಾವ ರೀತಿಯಲ್ಲಿ ರಿಜಿಸ್ಟರ್ ಆಗಿರಬೇಕು, ಯಾವ ಅಂಡರ್ ಗೈಡ್ಲೈನ್ಸ್ ಅಲ್ಲಿ ರಿಜಿಸ್ಟರ್ ಆಗಿರಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನ ಗೋವಿಂದಯ್ಯ ಅವರು ತಿಳಿಸ್ಕೊಡ್ತಾರೆ. ಸರ್, ಇವಾಗ ನಾವು ಯಾವುದೇ ಒಂದು ಸಂಸ್ಥೆ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಪೇಪರ್ ಎಲ್ಲೋ ಬಂದಿರುತ್ತೆ, ಸರಿ ಈ ತರ ಇಂಟ್ರೆಸ್ಟ್ ಇರುತ್ತೆ, ಈ ತರ ಹೋಗೋಣ, ನಮ್ ದುಡ್ಡು ಡಬಲ್ ಆಗುತ್ತೋ ಅಥವಾ ಏನಾದ್ರೂ ಬಡ್ಡಿ ಬರುತ್ತೋ ಇಂಟ್ರೆಸ್ಟ್ ಬರುತ್ತೋ ಅಂತ ಹೋಗ್ತೀವಿ. ಆದ್ರೆ ನಾವು ಹೋಗ್ಬೇಕಂದ್ರೆ ಆ ಸಂಸ್ಥೆ ಯಾವ ಗೈಡ್ಲೈನ್ಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಯಾವ ತರ ಸಂಸ್ಥೆಗಳ ಮೇಲೆ ನಾವು ಹಣವನ್ನ ಹೂಡಿಕೆ ಮಾಡಬಹುದು. ಸೊ ಸಾರ್ವಜನಿಕರಿಗೆ ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ, ನಿಮ್ಮ BN ಟಿವಿಯಿಂದ ಸ್ಟಾರ್ಟಿಂಗ್ ಒಂದು ಹಣ ಹೂಡಿಕೆ ಮಾಡ್ಬೇಕಾದ್ರೆ ಆ ಕಂಪನಿ ಎಂಥದ್ದು, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದು ಗೈಡ್ಲೈನ್ಸ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ, ಅಥವಾ ಜನಕ್ಕೆ ಏನೋ ಪರಿಚಯ ಆಗಿದೆಯಾ, ಅಥವಾ ಈಗ ತಾನೇ ಅದು ಸ್ಟಾರ್ಟ್ ಆಗಿದೆಯಾ, ಅದನ್ನ ಒಂದು ಸ್ವಲ್ಪ ತಿಳುವಳಿಕೆ ಕೊಡ್ಬೇಕು ನೀವು. ಒಂದು. ಎರಡನೇದು, ಈಗ ಯಾವಾಗ ತಿಳುವಳಿಕೆ ಇಲ್ಲದೆ ಹೂಡಿಕೆ ಮಾಡ್ತಾರಲ್ವಾ, ಮಧ್ಯದಲ್ಲಿ 1 ವರ್ಷ 2 ವರ್ಷದಲ್ಲಿ ಕಂಪ್ನಿ ಬೋರ್ಡೇ ಇರೋದಿಲ್ಲ. ಅವಾಗ ಏನಾಗುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಸಾಮಾನ್ಯ ಜನರು, ತಿಳುವಳಿಕೆ ಇರೋರು ಕೂಡ ಅಯ್ಯೋ ಈ ಕಂಪ್ನಿ ಮೇಲೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಆ ಅನುಮಾನ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ, ಮೀಡಿಯಾ ಗೊತ್ತಿಲ್ಲ. ಜೊತೆಗೆ ಜನ ಏನು ತಿಳ್ಕೊಳ್ತಾರೆ, ಓದಿ ತಿಳ್ಕೊಳಕ್ಕಾಗಲ್ಲ, ಇವೆಲ್ಲ ನೋಡಿ ತಿಳ್ಕೊಳ್ಳೋದು ಜಾಸ್ತಿ. ಏನು ನೋಡ್ತಾರೋ ಅದನ್ನೇ ಮಾಡ್ತಾರೆ, ಆದರೆ ಏನು ಕೇಳ್ತಾರೆ ಕಿವಿನಲ್ಲಿ ಅದನ್ನು ಮಾಡಲ್ಲ. ಸೊ ಟಿವಿನಲ್ಲಿ ಅದು ಒಳ್ಳೇದೋ ಕೆಟ್ಟದ್ದು, ಅದು ಏನು ನೋಡಿದಾಗ ಪರ್ಯಾಲಪ್ಪ ಎಲ್ಲಾರು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ನೀವು ಹೇಳ್ದಂಗೆ ಎಲ್ಲಾ ಕುರಿ ಬಿದ್ದೋಗುತ್ತೆ, ಸುಮಾರು ಕ್ಯೂ ನಿಂತಿದ್ದಾರೆ ಅಲ್ಲಿ ಹಣ ಕಟ್ಟಲಿಕ್ಕೆ ಅಂತ, ತಡೆಪ್ಪ ನಾನು ಹೋಗೋಣ ಕಟ್ಟೋಣ ಅಂತ. ಆದರೆ ಜನಕ್ಕೆ ತಿಳುವಳಿಕೆ ಕೊಡ್ಬೇಕಾಯ್ತು ನೀವೇನಪ್ಪ ಅಂತಂದ್ರೆ, ಅದು ಯಾವ ಗೈಡ್ಲೈನ್ಸ್ ರಿಜಿಸ್ಟ್ರೇಷನ್ ಆಗಿದೆ, ನಮ್ಮ ಅಮೌಂಟ್ ವಾಪಸ್ ಗ್ಯಾರಂಟಿ ಬರುತ್ತಾ ಅಂತ ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ 1956 ಇಂದ ಇದೆ LIC, ಇಲ್ಲಿನವರೆಗೂ ನಾನು ಯಾಕೆ ಇದನ್ನ ಹೈಲೈಟ್ಸ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಇಲ್ಲ ಜನಕ್ಕೆ, ಒಂದು ಕಂಪ್ಲೇಂಟ್ ಇದ್ರೆ. ಬಟ್ ಏನಪ್ಪ ಅಂದ್ರೆ, ಇಂಟ್ರೆಸ್ಟ್ ಬೇರೆ ಆರ್ಗನೈಸೇಷನ್ ಕೊಡೋಕ್ಕಿಂತ ಕಡಿಮೆ ಕೊಡ್ತಾ ಇದೆ. ಕಡಿಮೆ ಕೊಟ್ಟರು ಕೂಡ ಗ್ಯಾರಂಟಿ ಇದೆ ಜನಕ್ಕೆ. ಅದು ಅವೇರ್ನೆಸ್ ತಿಳಿಸ್ಬೇಕು ನೀವು. ಈಗ 3 ವರ್ಷಕ್ಕೆ 2 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತಂದ್ರೆ ಜನಕ್ಕೆ ಭಯ ಬರಲೇಬೇಕು. ಅದು ಖಂಡಿತ ಸಾಧ್ಯನೇ ಇಲ್ಲ. ಒಂದು ಬೆಳೆ ಹಾಕ್ಬೇಕು ಅಂದ್ರೆ ಟೈಮ್ ಬರಬೇಕು, ಒಂದು ಜನಕ್ಕೆ ಒಂದು ಮದುವೆ ಮಾಡ್ಬೇಕಾದ್ರೆ 9 ತಿಂಗಳು ಆಗ್ಬೇಕು ಹೆರಿಗೆ ಹಾಕ್ಲಿಕ್ಕೆ. ಒಂದು ಎಲ್ಲದಕ್ಕೂ ಒಂದು ರೂಲ್ಸ್ ಇದೆ, ಪ್ರೊಸೀಜರ್ ಇದೆ. ಜನಕ್ಕೆ ದಯವಿಟ್ಟು ಒಂದು ಅವೇರ್ನೆಸ್ ಕೊಡಿ, ಒಂದು ರೂಲ್ಸ್ ಅನ್ನ ಫಾಲೋ ಅಪ್ ಮಾಡಿ. ಸುಮ್ಮನೆ ಎಲ್ಲದಕ್ಕೂ ಹಣ ಬೇಗ ದ್ವಿಗುಣ ಆಗಲಿ ಅಂತ ಹಾಕ್ಬಿಟ್ಟು ಕೊನೆಗೆ ಇಡೀ ಸಂಸಾರನೆಲ್ಲ ಕಷ್ಟದಲ್ಲಿ ಸಿಗಾಕೊಂಡು ಒಂದು ಸುಸೈಡ್ ಮಾಡ್ಕೊಳ್ಳೋಂಥ ಸ್ಥಾನಕ್ಕೆ ಹೋದಾಗ ಮತ್ತೆ ಪೊಲೀಸ್ನವ್ರು ಇನ್ವಾಲ್ವ್ ಆಗ್ತಾರೆ. ಕೊನೆಗೆ ಪರಿಹಾರ ಅಂತ ಸಿಗೋದಿಲ್ಲ. ಬಟ್ ಆ ಒಂದು ಅಂತಹ ಕಂಪ್ನಿಗಳು ಹುಟ್ಟುತ್ತವಲ್ಲ, ಅಂಥ ಟೈಮ್ನಲ್ಲಿ ನೀವು ಒಂದು ಅವೇರ್ನೆಸ್ ಕೊಟ್ಟು, ಅಂತ ಎಚ್ಚರಿಕೆ ಕೊಟ್ಟು, ಆ ಕಂಪ್ನಿ ಏನಾದರೂ ಮೋಸ ಮಾಡಿದ್ರೆ ಯಾಕೆ ಅಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ನೆಕ್ಸ್ಟ್ ಕಂಪ್ನಿ ಹುಟ್ಟಲ್ಲ. ಖಂಡಿತವಾಗ್ಲೂ. ಬಟ್ ಶಿಕ್ಷೆ ಇಲ್ಲ ಇಲ್ಲಿ. ಏನೋ ಒಂದು ಕಾರಣಾಂತರದಿಂದ ಅದು ಹಂಗೆ ಮುಚ್ಚೋಗುತ್ತೆ. ಎಷ್ಟೋ ದುಡ್ಡು ಮಾಡ್ಕೊಂಡಿರ್ತಾರೆ, ಎಲ್ಲೋ ಓಡೋಗ್ತಾರೆ, ಮೋಸ ಆಗಿರೋರು ಆಗ್ತಾರೆ. ಎಲ್ಲಿಂತಕ ಜನ ಮೋಸ ಹೋಗ್ತಾರೆ ಅಂತ ಗೊತ್ತಿದ್ದು ಕೂಡ ಈ ಕಂಪ್ನಿಗಳು ಸೃಷ್ಟಿ ಆಗ್ತವೆ. ಆ ಕಂಪ್ನಿಗಳು ಸೃಷ್ಟಿ ಹಾಕಿಂತ ಮೊದಲನೇ ಜನಕ್ಕೆ ಅವೇರ್ನೆಸ್ ಕೊಡಿ ಅಂತ ಹೇಳ್ಬಿಟ್ಟು ನಾನು BN ಮೂಲಕ ಕೇಳ್ಕೊಳ್ತೀನಿ. ಖಂಡಿತವಾಗ್ಲು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಮೂವರು ಕೂಡ ಸಮಾಜದ ಪರವಾಗಿ ಬಂದು ಭಾಗವಹಿಸಿದ್ರಿ. ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀವಿ. ನಿಮ್ಮ ಮೂವರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸ್ಟುಡಿಯೋಗೆ ಬರ್ತಾರೆ, ಜನರ ಪರವಾಗಿ ಮಾತುಕತೆಯನ್ನು ಮುಂದುವರಿಸೋಣ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತೀರಿ BN TV, ಇದು ನಿಮ್ಮ ಧ್ವನಿ. ಈ ದಿನದ ಎಲ್ಲಾ ಕಾರ್ಯಕ್ರಮ